ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕ್ಕಶ್ಚಿತವಲ್ಲ. ಜಟಿಲ ಕುಟಿಲ ತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ ಅಂತರ ತಮನಿ ಗುರು ಹೇ ಆತ್ಮ ತಮೋಹಾರಿ. ಪ್ರಕೃತಿ ಗೀತೆಗಳನ್ನು, ವೈಚಾರಿಕ ಗೀತೆಗಳನ್ನು, ರಾಮಾಯಣ ದರ್ಶನಂನಂತಹ ಮಹಾಕಾವ್ಯಗಳನ್ನು ನಮಗೆ ಕೊಟ್ಟ ರಾಷ್ಟ್ರಕವಿ ಕುವೆಂಪುರವರ ರಂಗ ಪಯಣಕ್ಕೆ ನಾವೀಗ ಹೊರಡುತ್ತಿದ್ದೇವೆ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ಸಹೃದಯ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರದೀಪ್. ನಮಸ್ಕಾರ, ನಾನು ಪ್ರವೀಣ್. ರಾಷ್ಟ್ರಕವಿ ಕುವೆಂಪು ಅವರು ನಾಟಕ ಕ್ಷೇತ್ರಕ್ಕೆ ಅನನ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಅವರು ಶೇಕ್ಸ್ಪಿಯರ್ ಮತ್ತು ಗ್ರೀಕ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದಂಥ ಒಂದು ರೀತಿಯೇ ಮಹತ್ತರವಾದದ್ದು. ಏಕೆಂದರೆ ಅವರು ಸೀದಾ ಅನುವಾದ ಮಾಡಲಿಲ್ಲ, ಈ ನೆಲದ ಸೊಗಡಿಗೆ ಅದನ್ನು ಒಗ್ಗೂಡಿಸಿದ್ದಾರೆ ಅಂತಲೂ ಹೇಳ್ಬೋದು. ಉದಾಹರಣೆಗೆ ನಾವು ಹ್ಯಾಮ್ಲೆಟ್ ನಾಟಕವನ್ನು ಕನ್ನಡದಲ್ಲಿ ರಕ್ತಾಕ್ಷಿ ಅಂತ ಅದನ್ನು ರೂಪಾಂತರ ಮಾಡಿದ್ದಾರೆ. ಹಾಗೆಯೇ ಅವರು ಟೆಂಪೆಸ್ಟ್ ನಾಟಕವನ್ನು ಬಿರುಗಾಳಿ ಅಂತ ಕೂಡ ಚಿತ್ರಿಸಿದ್ದಾರೆ ಮತ್ತು ಅನೇಕ ನಾಟಕಗಳನ್ನು ನಮಗೆ ಕೊಟ್ಟಿದ್ದಾರೆ. ಬನ್ನಿ, ಅದೇ ನಾಟಕಗಳ ವಿಚಾರವನ್ನು ಕುರಿತಾದ ಒಂದು ಸಂಚಿಕೆ ವಿಶೇಷವಾಗಿ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ರಂಗ ಪಯಣ. ಆಗಲೇ ಪ್ರದೀಪ್ ಹೇಳಿದಂತೆ ಇದೀಗ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಂಚಿಕೆಯ ವಾದ್ಯ ವೃಂದದ ಪರಿಚಯ. ಕೀಬೋರ್ಡಿನಲ್ಲಿ ನಾಡು ಕಂಡ ಹಿರಿಯ ಕಲಾವಿದ ನಗರ ಕೃಷ್ಣ ಉಡುಪ, ಗಿಟಾರ್ ವಾದನದಲ್ಲಿ ಸಮರ್ಥ್ ದೇಸಾಯಿ, ಕೊಳಲು ವಾದನದಲ್ಲಿ ಶ್ರೀ ರಮೇಶ್ ಕುಮಾರ್ GL, ತಬಲಾ ವಾದನದಲ್ಲಿ ಮಧುಸೂದನ್ S, ರಿದಮ್ ಪ್ಯಾಡ್ನಲ್ಲಿ ಗುರುರಾಜ್ N. ಇಂದು ನಾಡು ಕಂಡ ಹಿರಿಯ ರಂಗಕರ್ಮಿಗಳಾದ ಡಾಕ್ಟರ್ BV ರಾಜಾರಾಮ್ ಅವರು ನಟರು, ನಿರ್ದೇಶಕರು ಮತ್ತು ಅಜಿತನ ಸಾಹಸಗಳು, ದೂರದರ್ಶನದ ವಾಹಿನಿಯೊಂದಿಗೆ ಸಾಕಷ್ಟು ಅವಿನಾವಭಾವ ಸಂಬಂಧ ಅವರದು. ತುಂಬ ಸೂಪರ್ ಹಿಟ್ ಧಾರಾವಾಹಿ ಒಂದು ಕಾಲದಲ್ಲಿ ಅದರ ಮುಖ್ಯ ಪಾತ್ರ ವಹಿಸಿದ್ದು ಅಜಿತ್ ಅನ್ನುವಂಥ ಒಂದು ಪಾತ್ರವನ್ನು ವಹಿಸಿದ್ದ ಡಾಕ್ಟರ್ BV ರಾಜಾರಾಮ್ ಅವರು ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಹಾಗೆ ಕುವೆಂಪು ಅವರ ಹಲವಾರು ನಾಟಕಗಳ ವಿಚಾರವನ್ನು ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದಾರೆ ಕೂಡ. ಈ ಸಂಚಿಕೆಗಾಗಿ ನಾವು ವಿಶೇಷ ಗಾಯಕರನ್ನು ಕರೆತಂದಿದ್ದೇವೆ. ಗಾಯನದಲ್ಲಿ ಚಿಂತನ್ ವಿಕಾಸ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಹಾರ್ದಿಕಾ. ನಿಮ್ಮಿಬ್ಬರಿಗೂ ಹಾರ್ದಿಕವಾದ ಸ್ವಾಗತ. ಚಿಂತನ್ ಅವರೇ, ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಸಿಗ್ಬೋದಾ? ಮೊದಲನೇದಾಗಿ ಧನ್ಯವಾದ ದೂರದರ್ಶನಕ್ಕೆ ಮತ್ತು ನಿಮ್ಮಿಬ್ಬರಿಗೆ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ಯಾಕೆಂದರೆ ಇದು ಸ್ವಲ್ಪ ಪರ್ಸ್ನಲ್ ಆಗುತ್ತೆ. ಕುವೆಂಪು ಅವರ
ಬರವಣಿಗೆಗಳ ಒಂದು ಗಾಯನ ರೂಪ ಅಂದರೆ. ಚಿಕ್ಕ ವಯಸ್ಸಿಂದನೂ ನಾನು ಕುವೆಂಪು ಅವರ ನಾಟಕಗಳ ಜೊತೆಗೆ, ಅವರ ಕವಿತೆಗಳ ಜೊತೆಗೆ ಬೆಳ್ಕೊಂಬಂದಿರೋದ್ರಿಂದ ಒಂದು ಹತ್ತಿರವಾದ ಒಂದು ಸಂಬಂಧ ಇದೆ. ಚಲನಚಿತ್ರ ರಂಗದಲ್ಲಿ ಒಂದಷ್ಟು ಹಾಡುಗಳನ್ನು ಹಾಡಿದ್ದೀನಿ, ಆದರೆ ಸುಗಮ ಸಂಗೀತ ಮತ್ತು ಥಿಯೇಟ್ರ್ ಮ್ಯೂಸಿಕ್ ನನ್ನ ಆರಿಜಿನ್ಗೆ ಕಾರಣ ಅಂತ ಅನ್ಬೋದು. ಮೈಸೂರಿಂದ ಬಂದ ನಾನು ಮೈಸೂರಲ್ಲಿ ನಮ್ಮ ಗುರುಗಳಾದ ವೀರಭದ್ರ ಹಿರೇಮಠ ಅವರು ಇದ್ದಾರೆ. ಅವರು ನನಗೆ ಶಾಸ್ತ್ರೀಯ ಸಂಗೀತವನ್ನು ಹೇಳಿಕೊಟ್ರು. ಬೆಂಗಳೂರಿಗೆ ಬಂದ ಮೇಲೆ ವಿ ಮನೋಹರ್ ಸರ್ ಮತ್ತು ಹಂಸಲೇಖ ಸರ್ ಕೆಳಗಡೆ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದೆ, ನೊಟೇಷನ್ ರೈಟರ್ ಆಗಿ ಮತ್ತು ಕೋರಸ್ ಸಿಂಗರ್ ಆಗಿ. ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡೆ, ಆದರೆ ಒಂದು ಹತ್ತಿರ 100 ಫಿಲಮ್ ಹಾಡಿದ್ದೀನಿ. ಇನ್ನೂ ಒಂದಷ್ಟು ಹಾಡುವಂಥ ಅವಕಾಶ. ಆದರೆ ನನಗೆ ಸ್ಪೆಷಲ್ ಅಂತ ಅನಿಸೋದು ಸಿನಿಮಾ ಇಂಡಸ್ಟ್ರೀಲಿ ನಾಕ್ತಿಹಳ್ಳಿ ಮೇಷ್ಟ್ರು ಒಂದು ಸಲ ನನಗೆ ಇದರಲ್ಲಿ ಇಷ್ಟಕಾಮ್ಯ ಚಿತ್ರದಲ್ಲಿ ನಾ ನಿನಗೆ ನೀ ನನಗೆ ಜೇನಾಗುವ ಅನ್ನೋ ಕುವೆಂಪು ಅವರು ಬರೆದಂಥ ಚಿತ್ರಗೀತೆಯನ್ನು ಹಾಡುವ ಅವಕಾಶ ಸಿಕ್ತು ನನಗೆ. ಸೊ ಅದಕ್ಕೆ ನಾನು ಎಂದಿಗೂ ಆಭಾರಿ ಮತ್ತು ಹೆಮ್ಮೆ ಇದೆ. ಹಾರ್ದಿಕ, ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ತೀರಾ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹಾರ್ದಿಕ ಅಂತ. ನಮ್ಮ ಗುರುಗಳಾದ ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರ ಬಳಿ ಭಾವಗೀತೆ ಕಲಿತಾ ಇದ್ದೀನಿ. ಹಾಗೂ ಕಳೆದ ವರ್ಷ AR ರೆಹಮಾನ್ ಸ್ಕೂಲಲ್ಲಿ ಸಂಗೀತ ಸಂಯೋಜನೆ ಒಂದು ಸ್ವಲ್ಪ ಕಲಿತಿದ್ದೀನಿ. ಎಷ್ಟು ವರ್ಷಗಳಿಂದ ಹಿಂದೂಸ್ತಾನಿ ಅಭ್ಯಾಸ ಮಾಡ್ತಾ ಇದ್ದೀರಾ? ಸರ್, ನಾನು 6-8 ವರ್ಷದವಳಿದ್ದೆ, ಚಿಕ್ಕವಳಿದ್ದೆ. ಅವಾಗಿಂದ ಮಾಡ್ತಿದ್ದೀನಿ ಸರ್. ಧನ್ಯವಾದಗಳು. ಈ ವೇದಿಕೆಗೆ ನಿಮ್ಮ ಆಗಮನ ಬಹಳ ಮುದವನ್ನು ನೀಡಿದೆ. ಧನ್ಯವಾದಗಳು ಸರ್. ಹಾಗೂ ದೂರದರ್ಶನ್ ಕೇಂದ್ರಕ್ಕೂ ತುಂಬ ಧನ್ಯವಾದ ಹೇಳೋಕ್ಕೂ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಇದೀಗ ರಂಗ ಪಯಣವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲನೇ ಗೀತೆ ನಾವು ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಇದು ಒಂದು ಕಾದಂಬರಿ. ಈ ಕಾದಂಬರಿಯನ್ನು ರಂಗಕ್ಕೆ ಅಳವಡಿಸಿರೋದು ಅಂದರೆ ಸ್ಕೇಲಿಂಗ್ ಡೌನ್ ಎ ಮೌಂಟೇನ್ ಅಂದರೆ ಅದಷ್ಟು ಸುಲಭವಾದಂಥ ಟಾಸ್ಕ್ ಅಲ್ವೇ ಅಲ್ಲ. ಮತ್ತು ಇದು ಚಲನಚಿತ್ರವಾಗಿ ಕೂಡ ಮೂಡಿಬಂದಿದೆ. ಇದರಲ್ಲಿ ಒಂದು ಗೀತೆ ಏರಿತು ಇಳಿಯಿತು ಅನ್ನುವಂಥ ಒಂದು ಗೀತೆಯನ್ನು ಮೊದಲಿಗೆ ಪ್ರಸ್ತುತಪಡಿಸಲಾಗುತ್ತೆ. ಅದನ್ನು ಇದೀಗ ನಮ್ಮ ಮುಂದೆ ಚಿಂತನ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಕ್ಕೆ ಸ್ವರ ಸಂಯೋಜನೆಯನ್ನು ಮಾಡಿರುವಂಥವರು ರಂಗಭೀಷ್ಮ BV ಕಾರಂತ್ ಅವರು. ಏರಿತು ಇಳಿಯಿತು ಹೊಲ 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 ಸಸಿರಾಗಿ ಉಬ್ಬಿತು ತಗ್ಗಿತು ಅಲೆ 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 ತಲೆದೂಗಿ ತಗ್ಗುತ್ತುಬ್ಬುತ್ತೇರುತ್ತಿಳಿಯುತ್ತದೋ ನಿಂತನು ಕವಿ ಹಸುರಾಗಿ ನಿಂತನು ಕವಿ ಹಸುರಾಗಿ ಹೊಲ 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 ಸಸಿರಾಗಿ ಅಲೆ 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 ತಲೆದೂಗಿ ಹೊಲ 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 ಸಸಿರಾಗಿ ಅಲೆ 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 ತಲೆದೂಗಿ. ಏರಿತು ಇಳಿಯಿತು ಹೊಲ 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 ಸಸಿರಾ. ನಿಮ್ಮ ಗಾಯನಕ್ಕೆ ಒಂದು ನಮನ, ಕುವೆಂಪುರವರಿಗೆ ನಮನ, ಹಾಗೂ ಕಾರಂತರಿಗೂ ನಮನ. ಚಿಕ್ಕದಾದ ಹಾಡು. ನಾಟಕಗಳಲ್ಲಿ ಹೀಗೆ ಇರುತ್ತೆ, ಒಂದು ಸೀನ್ ಬರುತ್ತೆ, ಆ ಸೀನಿನ ಮಧ್ಯದಲ್ಲಿ ಹಾಗೆ ಒಂದು ಆ ಭಾವಕ್ಕೆ ಅನುಗುಣವಾಗಿ ಒಂದು ಸಣ್ಣ ಬಿಟ್ ಸಾಂಗ್ ಇರುತ್ತೆ. ಸೊ ಇದು ಹಾಡಿದ್ದು ಕೂಡ ಅದೇ ಥರ ಒಂದು ಬಿಟ್ ಸಾಂಗ್. ಇನ್ನೂ ಹಲವಾರು ವಿಚಾರಗಳನ್ನು ನಾವು ಇವತ್ತು ನಾಟಕಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಇಂದಿನ ಅತಿಥಿಗಳಾದ ಡಾಕ್ಟರ್ BV ರಾಜಾರಾಮ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೀನಿ. ಇವತ್ತು ಮತ್ತೆ ನಾನು ದೂರದರ್ಶನ ಸ್ಟುಡಿಯೋಗೆ ಬಂದಿದ್ದೀನಿ.
ಇದು ತುಂಬ ಸುದಿನ, ಸಂತೋಷದ ದಿನ. ದೂರದರ್ಶನ ಆರಂಭವಾದ ಕಾಲದಿಂದ ನಾನೊಬ್ಬ ಕಲಾವಿದನಾಗಿ ಇಲ್ಲಿಗೆ ಬರ್ತಾ ಇದ್ದೆ. ಆಗ ಅಜಿತನ ಸಾಹಸಗಳು, ಪ್ರಪಂಚದ ಭಾಳ ಶ್ರೇಷ್ಠವಾದ ಒಂದು ಶರ್ಲಾಕ್ ಹೋಮ್ಸ್ ಕಥೆಯನ್ನು ಆಧರಿಸಿ ನಾವು ಇಲ್ಲಿ ಧಾರಾವಾಹಿಯಾಗಿ ಮಾಡಿದ್ವಿ. ಅದು ಇವತ್ತಿಗೂ ನನ್ನನ್ನು ಹಸಿರಾಗಿ ಇಟ್ಟಿದೆ ಕನ್ನಡದ ಜನರ ಕಣ್ಣಲ್ಲಿ. ನಾನು ಇವತ್ತು ಅಜಿತ್, ರಾಜಾರಾಮ್ ಅಲ್ಲ. ಈಗ ನೀವು ರಾಜಾರಾಮಾಗಿ ನನ್ನ ಕರೆದಿದ್ದೀರಾ, ತುಂಬ ಸಂತೋಷ. ಅದು ವಿಶೇಷವಾಗಿ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಸ ಋಷಿ, ನಮ್ಮೆಲ್ಲರ ಆರಾಧ್ಯ ದೈವದ ಥರ ನಾವು ನಾಟಕ ರಂಗದಲ್ಲಿ ನೋಡ್ತಕ್ಕಂಥ ಶ್ರೇಷ್ಠ ಕವಿ ಕುವೆಂಪು ಅವರು. ನನಗಂತೂ ರಂಗಭೂಮಿಯ ಜೀವನದಲ್ಲಿ ಮೊದಲು ಆರಂಭಿಸಿದ್ದೇ ನಾವು ಈ ನಾಟಕಗಳನ್ನು ಈ ಮಾನು ಆ್ಯಕ್ಟಿಂಗ್ ಮಾಡೋದ್ರ ಮೂಲಕ. ಸ್ಮಶಾನ ಕುರುಕ್ಷೇತ್ರದ ಮಾತುಗಳು, ದ್ವಾಪರ ದೇವನ ಮಾತಾಗ್ಬೋದು, ಅಥವಾ ದುರ್ಯೋಧನನ ಮಾತಾಗ್ಬೋದು, ಅಥವಾ ಕೊನೆಗೆ ಕೃಷ್ಣನ ಮಾತಾಗ್ಬೋದು, ಎಲ್ಲವನ್ನು ಉರು ಹೊಡೆದು ಶಾಲಾ ದಿನಗಳಲ್ಲಿ, ಕಾಲೇಜ್ ದಿನಗಳಲ್ಲಿ ಹೇಳಿ ಪ್ರೈಸ್ ಗಿಟ್ಸ್ಕೊಳ್ಳೋದು, ಶಬಾಷ್ಗಿರಿ ಗಿಟ್ಸ್ಕೊಳ್ಳೋದೇ ಬಹಳ ದೊಡ್ಡದು. ಆ ಒಂದು ಭಾಷೆ ನಮ್ಮನ್ನು ಎಲ್ಲಿಗೋ ತೊಗೊಂಡು ಹೋಗುತ್ತೆ, ಯಾವುದೋ ಕಾಲಕ್ಕೆ ತೊಗೊಂಡು ಹೋಗುತ್ತೆ. ಅಂಥ ಅತ್ಯದ್ಭುತವಾದ ಭಾಷೆಯನ್ನು ಕುವೆಂಪು ಅವರು ನಮಗೆ ಕೊಟ್ಟಿದ್ದಾರೆ. ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ, ಈ ಎಲ್ಲ ಕನ್ನಡಗಳ ಮಧ್ಯೆ ಕುವೆಂಪು ಕನ್ನಡವೇ ಒಂದು ಶ್ರೇಷ್ಠವಾಗಿ ನಮ್ಮ ರಂಗಭೂಮಿಗೆ ಕಂಡು ಬಂದಿದೆ. ಇದು ಬಹಳ ವಿಶೇಷ. ನಾವು ಕುವೆಂಪು ಅವರ ವಿಚಾರವನ್ನ ಮಾತಾಡೋದಕ್ಕಿಂತ ಮುಂಚೆ ನಿಮ್ದೊಂದು ಡೈಲಾಗ್ ಇಂದ ಶುರು ಮಾಡಿ. ವಾದ್ಯ ವೃಂದ ಇಲ್ಲೇ ಇದೆ. ಆಯಿತು. ಇದು ಸ್ಮಶಾನ ಕುರುಕ್ಷೇತ್ರಂ ಅಂತ ಕುವೆಂಪು ಅವರು ಬರೆದಿರತಕ್ಕಂಥ ಆ್ಯಂಟಿ ವಾರ್ ನಾಟಕ. ಅದು ವಾರ್ ನಾಟಕದ ಮೂಲಕವಾಗಿ ಆ್ಯಂಟಿ ವಾರನ್ನು ಹೇಳ್ತಕ್ಕಂಥ ವಿಷಯ. ಒಬ್ಬ ತಾಯಿ ತನ್ನ ಮಗ ಸತ್ತಾಗ, ಒಬ್ಬ ಹೆಂಡತಿ ತನ್ನ ಗಂಡ ಸತ್ತಾಗ ಅಳುವ ರೀತಿಯಲ್ಲಿ, ಮತ್ತು ಇಡೀ ಒಂದು ನಾಟಕ ಈ ಆಧುನಿಕ ಸಮಾಜದ ಕುಟುಂಬವನ್ನು ಕೇಂದ್ರೀಕರಿಸಿ ನಿಲ್ಲುವಂಥ ನಾಟಕವಾಗಿ ನಮಗೆ ಕಂಡುಬರುತ್ತೆ. ಎಷ್ಟೊಂದು ಗೋಳು, ಎಷ್ಟೊಂದು ನೋವು, ಆಕ್ರಂದನಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದ್ವಾಪರ ಯುಗದ ಅನರ್ಘ್ಯ ರತ್ನಗಳು ನಿರ್ನಾಮವಾಗುವಂಥ ಕಾಲ. ಆಗ ಕಲಿ ಬಂದಿರ್ತಾನೆ, ಯಾಕಪ್ಪ ಅಳ್ತೀಯ ದ್ವಾಪರ ದೇವ ಅಂದರೆ, ನೋಡಪ್ಪ ನಾನು ಕಟ್ಟಿದಂಥ ಅನರ್ಘ್ಯ ರತ್ನಗಳು ಎಲ್ಲ ನಾಶ ಆಗೋಯ್ತು, ಈಗ ನನಗೆ ಉಳಿದಿರೋದು ಏನೂ ಇಲ್ಲ, ಈ ವಿನಾಶದ ಬೂದಿಯ ಮೇಲೆ ನಿನ್ನನ್ನು ಸ್ವಾಗತಿಸ್ತೀನಿ ಅಂತ ಹೇಳ್ತಾನೆ. ಅಬ್ಬಾ, ಎಂಥ ಅದ್ಭುತವಾದ ಸಾಲುಗಳವು. ಆ ಇಡೀ ಒಂದು ದ್ವಾಪರ ಯುಗದ 18 ದಿನಗಳ ಯುದ್ಧವನ್ನು ಮೊದಲು ದ್ವಾಪರದವ ಹೇಳಿಬಿಡ್ತಾನೆ. ಈಗ ಅದರಲ್ಲಿ ಒಂದು ದುರ್ಯೋಧನಂದು ಒಂದು ಡೈಲಾಗು, ಹೋಗು ನಡೆ ಅಶ್ವತ್ಥಾಮ, ಆರಿರ್ದೊಡೇಗೈವರ್ ತನಗೆ ತಾನಲ್ಲದೆ ಆಳ್ಯರು. ಹೋಗು ನಡೆ ಅಶ್ವತ್ಥಾಮ, ಜೋಳದ ಪಾಳಿ ಗೋಸಗಮೆ ತ್ವರ್ಕೆಗೆ ಪೊಣರ್ತಿರಲ್ತೆ, ನಿಮ್ಮೆಲ್ಲರೆದೆ ಮುಟ್ಟಿ ಮನ ಮುಟ್ಟಿ ಕಾದಿರ್ತಿದೆ, ಎನಗಾಗುತ್ತಿರ್ತದೆ ಈ ಅಪಮಾನಂ ಈ ಊರು ಭಂಗಂ. ಪೂಸಿ ನೇವಗಳೊದಗಲ್ ಒಡನೆಯೇ ಜಾರಿದಿರಿ, ಧರ್ಮದ ಮುಸುಂಗಂ ತೊಟ್ಟು ಕೈತವಂ ತೋರಿದಿರಿ. ಆ ಬರ್ತಿಲರಂ ಪೂಜಿಸುವ ಸೂರ್ಯ ಪುತ್ರನಂ ಕಣ್ಣೆದುರೇ ಕೈ ತೊಳೆದು ಕೊಂದಿರಿ. ಸರ್, ಈ ನಾಟಕಕ್ಕೆ ಸಬ್ ಟೈಟಲ್ಸ್ ಇತ್ತಾ? ಸಬ್ಟೈಟಲ್ ಇಲ್ಲ. ಬಹಳ ಅದ್ಭುತವಾದ ನಾಟಕ. ನಮಗಂತೂ ಮೈಯಲ್ಲಿ ರೋಮಾಂಚನ ಆಗುವಂಥ ಒಂದು ನಾಟಕ. ಆ ಒಂದು ಯುದ್ಧದ ನಾಟಕವನ್ನು ಇಟ್ಕೊಂಡು ಯುದ್ಧ ಬೇಡ ಅಂತ ಹೇಳೋದು, ಆಮೇಲೆ ಆ ಪಿಶಾಚಿಗಳು ಬಂದು ಆ ರಣರಂಗದಲ್ಲಿ ನರ್ತಿಸತಕ್ಕಂಥದ್ದು, ಕೃಷ್ಣ, ಗಾಂಧಾರಿ, ಧೃತರಾಷ್ಟ್ರ, ಪ್ರತಿಯೊಬ್ಬರ ಮಾತುಗಳು ಕೂಡ ಬಹಳ ವಿಶೇಷವಾಗಿದೆ. ಕುವೆಂಪು ಅವರು ಪ್ರತಿಯೊಂದು ಕಡೆನೂ ಜೀವನದ ಕಡೆಗೆ ತುಡಿತಕ್ಕಂಥ ಒಂದು ಶಕ್ತಿಯನ್ನಾಗಿ ನಮಗೆ ಕಂಡು ಬರ್ತಾರೆ. ಈಗ ನಮ್ಮ ಮುಂದಿನ ಗೀತೆಯತ್ತ ತೆರಳೋಣ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ನಾಟಕದಲ್ಲಿ ಬಂದಿರುವಂತಹ ಒಂದು ಗೀತೆ, ಹೋಗುವೇನು ನಾ ನನ್ನ ಒಲುಮೆಯ ಗುಡಿ. ಈ ಹಾಡನ್ನು ಚಿಂತನೆಗೆ ಹಾಡ್ತಿದ್ದಾರೆ. ಬಹಳ ಸಂತೋಷಣ. ಭಾರಿ ಅದ್ಭುತವಾದ ಗೀತೆ, ಭಾರಿ ಅದ್ಭುತವಾದ ಗೀತೆ. ನಾವು ಈಗ ಕುವೆಂಪು ಅವ್ರನ್ನೇ ನೋಡಿ, ಅವರಿದ್ದದ್ದು ಮಲೆನಾಡಿನಲ್ಲಿ, ಹಚ್ಚ ಹಸಿರಿನ ಕಾಡಿನ ಪರಿಸರದಲ್ಲಿ. ಎಲ್ಲೂ ನೋಡಿದ್ರು ಹಸಿರು ಹಸಿರು ಹಸಿರು. ನಿಮಗಲ್ಲಿ ಬಯಲು ಕಾಣಲ್ಲ,
ಸಿಮೆಂಟ್ ಕಾಣಲ್ಲ, ಏನೂ ಕಾಣಲ್ಲ. ಅಂಥ ಒಂದು ಅದ್ಭುತವಾದ ಪರಿಸರದಲ್ಲಿ ಹುಟ್ಟಿ ಬೆಳೆದ ಕವಿ. ಅವರು ಮನಸ್ಸು ತುಂಬ ಅದೇ ಇರೋದು, ಆ ಒಂದು ಪರಿಸರ, ಆ ಒಂದು ಆನಂದ ಬಯಲಿಗೆ ಬರಬೇಕು. ಯಾಕೆಂದರೆ ದುಡಿಮೆಗೆ ಈಗ ಬಯಲಿಗೆ ಬರಬೇಕಾಗಿದ್ದು ನಾವೆಲ್ಲ ಬಂದ್ವಿ. ಕುವೆಂಪು ಅವರು ಕೂಡ ಆ ಊರಿಂದ ಮೈಸೂರಿಗೆ ಬಂದರು, ಅಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಮಾಡಿದ್ರು. ಅದರ ಜೊತೆಗೆ ಅನೇಕ ವಿಷಯಗಳನ್ನು ಸಂಗ್ರಹ ಮಾಡಿ ಮತ್ತೆ ಎಲ್ಲರನ್ನ ತಮ್ಮ ಊರಿನೆಡೆಗೆ, ತಮ್ಮ ಕಾಡಿನೆಡೆಗೆ, ತಮ್ಮ ಪರಿಸರದೆಡೆಗೆ ಕರೆದುಕೊಂಡು ಹೋಗುವ ಗೀತೆಯನ್ನು ರಚಿಸಿದರು. ಅದು ಭಾಳ ವಿಶೇಷ. ಅದು ಈ ಗೀತೆಯ ಒಂದು ಅದ್ಭುತವಾದ ಸಾಲುಗಳನ್ನು ನಾವು ಚಿಂತನ್ ಅವರಿಂದ ಕೇಳೋಣ. ಆಹಾ ಹೋಗುವೆನು ನಾ ಹೋಗುವೆನು ನಾ ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚಲುವಿನ ರೂಢಿಗೆ. ಬೇಸರಾಗಿದೆ ಬಯಲು, ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ. ಹಸಿರು ಸೊಂಪಿನ ಬಿಸಿಲು ತಂಪಿನ ಗಾನದಿಂಪಿನ ಕುಡಿಗೆ. ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. ಅಲ್ಲಿ ಕಾನನ ಮಧ್ಯೆ ತುಂಗೆಯು ಮುತ್ತ ನೀಡುವಳು ಕಣ್ಣಿಗೆ. ದಡದೊಳಿಡಿದಿಹ ಬಿದಿರು ಮೆಳೆಗಳ ಹಸಿರು ಚಾಮರ ತಣ್ಣಗೆ. ಬೀಸುಗಾಳಿಗೆ ಒಲೆಯೇ ಭದ್ರೆಯು ತುಂಬಿ ಹರಿವಳು ನುಣ್ಣಗೆ. ಮಲೆಯ ಬಿತ್ತರದೆದುರು ಹೊನಲುಗಳೆನಿತೋ ನೋಡದೋ ಸಣ್ಣಗೆ. ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. ಹಸಿರನ್ನು ಚಿಮ್ಮಿ ಕಣ್ಣಿಗೆ ಪೈರು ಪಚ್ಚೆಯ ಬೆಳೆವುದು. ಎಲ್ಲಿ ಗದ್ದೆಯ ಕೂಗು ಪವನನ ಹತಿಗೆ ತೆರೆ ತೆರೆಯೊಲೆವುದೋ. ಬಿಂಗಗಂಗಳ ಮಲೆಯ ಹೆಣ್ಗಳ ದಿಟ್ಟಿಯೆಲ್ಲೆಡೆ ಸೆಳೆವುದೋ. ಎಲ್ಲಿ ಕಾಲವು ತೇಲಿ ಸುಖದಲ್ಲಿ ತಿಳಿಯದಂತೆಯೇ ಕಳೆವುದೋ. ಹೋಗುವೆನು ನಾ ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ.
ತೊರೆಯುತ್ತಿದೆ, ಕಾತರಿಸುತ್ತಿದೆ, ಮನಕ್ಕೆ ಮನೆಗಿರ ಹಿಡಿದಿದೆ. ನೆನಪಿನಲರಿನ ಬಂಡನಾತ್ಮದ ಭೃಂಗ ಹೊಡೆನಲಿ ಕುಡಿದಿದೆ. ಹೋಗುವೆನು ನಾ ನನ್ನ ಒಲುಮೆಯ ಗುಡಿಗೆ. ಬಿಳಿಯ ತಿಂಗಳ ಸಿರಿವನಂಗಳ ಮಲೆಯ ಮಂಗಳ ನಾಡಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. ಮಲೆಯ ನಾಡಿಗೆ, ಮಳೆಯ ಬೀಡಿಗೆ, ಸಿರಿಯ ಚಲುವಿನ ರೂಢಿಗೆ. ಬೇಸರಾಗಿದೆ ಬಯಲು, ಹೋಗುವೆ ಮಲೆಯ ಕಣಿವೆಯ ಕಾಡಿಗೆ. ಹಸಿರು ಸೊಂಪಿನ, ಬಿಸಿಲು ತಂಪಿನ, ಗಾನದಿಂಪಿನ ಕುಡಿಗೆ. ಹೋಗುವೆನು ನಾ ನನ್ನ ಒಲುಮೆಯ ಗೂಡಿಗೆ. ಹೋಗುವೆನು ನಾ ಅಂತ ಮಲೆನಾಡಿಗೆ ಹೋಗಿ ಬಂದ್ರ? ಹೋಗಿ ಬಂದಂಗೆ ಆಯಿತು. ನಮ್ಮಮ್ಮ ಮಲೆನಾಡಿನವರು. ಜೋಗ ಜಲಪಾತದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಒಂದು ಭಾಳ ಸುಂದರವಾದ ಹಳ್ಳಿ ಇದೆ, ಅಲ್ಲಿಂದ ಬಂದವರು. ಹಾಡುವಾಗ ಆ್ಯಕ್ಚುಲಿ ನಮ್ಮ ಮನೆಯೇ ಬರ್ತಾಯಿತ್ತು ಕಣ್ಮುಂದೆ. ಅದು ಅನುಭವಿಸಿಕೊಂಡು ಹಾಡಿದಾಗ ಅದು ನಿಜವಾದ ರಂಗಗೀತೆ ಆಗುತ್ತೆ. ಯಾಕೆಂದರೆ ಅಭಿನಯ ಕೂಡ ತುಂಬ ಮುಖ್ಯವಾಗುತ್ತೆ ಮತ್ತು ರಂಗಭೀಷ್ಮ ವಿ ಕಾರಂತ ಅವರ ಸಂಯೋಜನೆ ಕೂಡ ಇದೆ. ಹುಷಾರಾಗಿ ಹಾಡಬೇಕು. ಅಲ್ಲ, ನಮ್ಮ ವೀಕ್ಷಕರು ಮಲೆನಾಡಿಗೆ ಹೋಗಿ ಬಂದಿರ್ತಾರೆ ಈ ಹಾಡು ಕೇಳಿ. ರಾಜಾರಾಮ್ ಸರ್ನ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂತು ಚಿಂತನ್. ಹಾಡು ಕುಪ್ಪಳ್ಳಿಗೆ ಅವ್ರ ಊರಿಗೆ ಹೋಗಿ ಬಂದ ಹಾಗೆ ಅನಿಸ್ತು. ಹಸಿರು ಹಸಿರು ಹಸಿರು. ಎಲ್ಲ ಕನ್ನಡಿಗರು ಕುಪ್ಪಳ್ಳಿಯ ಕವಿ ಮನೆಯನ್ನು ನೋಡಿದ್ದಾರೆ, ಕವಿ ಶೈಲವನ್ನು ನೋಡಿದ್ದಾರೆ. ಅದು ಬಹಳ ಮುಖ್ಯ. ಒಂದು ರೀತಿಯ ನಮಗೆ ಈಗ ಕಾಶಿಗೆ ಹೋದರೆ ಏನು ಸಂತೋಷ ಆಗುತ್ತೋ ಆ ಥರ ನಮ್ಮ ಕನ್ನಡಿಗರಿಗೆ ಕವಿ ಕಾಶಿಗೆ ಹೋದಾಗೆ ಅಷ್ಟು ಸಂತೋಷ ಆಗುತ್ತೆ. ನಾವಂತೂ ಅನೇಕ ಸಲ ಕುಪ್ಪಳ್ಳಿಗೆ ಹೋಗಿದ್ದೀವಿ, ನಾಟಕಗಳನ್ನ ಮಾಡಿ ಬಂದಿದ್ವಿ, ಅಲ್ಲಿಂದ ಸ್ಫೂರ್ತಿಯನ್ನು ತಗೊಂಡು ಮತ್ತೆ ನಾಡಿಗೆ ಬಂದಿದ್ವಿ. ಸರ್, ಇವಾಗ ಮುಂದಿನ ನಾಟಕಕ್ಕೆ ಹೋಗೋಣ. ಬೆರಳ್ಗೆ ಕೊರಳ್. ನಾವು ಆಯ್ಕೆ ಮಾಡಿರೋ ಗೀತೆ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ. ಏಕಲವ್ಯನ ಪಾತ್ರ ಬೆರಳ್ಗೆ ಕೊರಳ್ ನಾಟಕ. ಕುವೆಂಪುರವರ ದೃಷ್ಟಿಕೋನದಲ್ಲಿ ನಾಟಕ ಒಂದು ರೀತಿ ಇದೆ. ಸಾಂಪ್ರದಾಯಿಕ ರೀತಿಗೆ ಹೋದರೆ ಈ ನಾಟಕದ್ದು ಏಕಲವ್ಯನ ಇದು ಹೇಗೆ ವಿಭಿನ್ನವಾಗಿದೆ ಸರ್? ಕುವೆಂಪು ಅವರು ಒಂದು ಹೊಸ ದೃಷ್ಟಿಯಿಂದ ಈ ನಾಟಕವನ್ನು ಬರೆದಿದ್ದಾರೆ. ಅದರಲ್ಲಿ 3 ದೃಶ್ಯಗಳು, ಒಂದು ಗುರು, ಇನ್ನೊಂದು ಕರ್ಮ, ಇನ್ನೊಂದು ಯಜ್ಞ. ಇದು 3 ದೃಶ್ಯಗಳನ್ನು ಇಟ್ಕೊಂಡು ಅವ್ರು ಇಡೀ ಒಂದು ನಾಟಕವನ್ನು ಕಟ್ಟಿದ್ದಾರೆ. ಗುರು ಅಂದರೆ ಯಾರು? ಯಾರಿಗೆ ಗುರು ಅನ್ನಬೇಕು? ಗುರುವನ್ನು ಅನುಸರಿಸಿದರೆ ಶಿಷ್ಯನಿಗೆ ಆಗ್ತಕ್ಕಂಥ ಲಾಭ ಏನು? ಗುರುಗಳಲ್ಲಿ ಇರಬೇಕಾದ ಆ ಒಂದು ದೊಡ್ಡ ಗುಣಗಳೇನು? ಇವೆಲ್ಲವನ್ನು ಆ ಆಧ್ಯಾತ್ಮದ ಗುರುವಿಂದ ಹಿಡಿದು ಈ ಲೌಕಿಕದ ಗುರುವರೆಗೂ ಕೂಡ ತಗೊಂಬಂದಿದ್ದಾರೆ. ಇದು ಅವರು ಗುರುನೇ ಸ್ವತಃ. ಅವರು ಒಬ್ಬರು ಮೇಷ್ಟ್ರು, ಕನ್ನಡದ ಮೇಷ್ಟ್ರು, ದೊಡ್ಡ ಗುರುಗಳು, ಕುಲಪತಿಗಳು. ಒಂದು ವಿಶ್ವವಿದ್ಯಾಲಯವನ್ನು ಸಾವಿರಾರು ಜನರಿಗೆ ಪಾಠವನ್ನು ಮಾಡ್ತಕ್ಕಂಥ ಒಬ್ಬ ದೊಡ್ಡ ಗುರು, ಕನ್ನಡವನ್ನು ಕಲಿಸ್ತಕ್ಕಂಥ ಗುರು. ಆ ಕಾಲದಲ್ಲಿ ಇದ್ದಂಥ ಅನೇಕ ಜನ ಕನ್ನಡದ ಗುರುಗಳಿಗೆ ನಮಸ್ಕಾರ ಹೇಳ್ತಕ್ಕಂಥ ಒಂದು ಅದ್ಭುತವಾದ ಗುರು ದೃಶ್ಯ ಮೊದಲಿಗೆ ಬರುತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು ಆ ಥರದಲ್ಲಿ ಶುರು ಮಾಡ್ತಾರೆ. ಆ ಗುರುವಿನ ಎಲ್ಲ ಆ ಲಕ್ಷಣಗಳನ್ನು, ಗುಣಗಳನ್ನು ಅದರಲ್ಲಿ ತೋರಿಸ್ತಾ ಹೋಗ್ತಾರೆ. ಯಾವ ಥರ ಇರಬೇಕು ಗುರು ಅಂತ. ಇದು ಒಂದಾದರೆ, ಎರಡನೇದು ಕರ್ಮ. ಏನಿರುತ್ತೆ ಕರ್ಮ? ಕರ್ಮ ಅಂದರೆ ಏನು?
ನಮ್ಮ ಬದುಕಿಗೆ ಒಂದೊಂದು ರೀತಿಯ ನಿಯತಿಗಳಿರುತ್ತಾ, ದೈವವಿರುತ್ತಾ, ಅದನ್ನು ನಾವು ಸಾಕ್ಷಾತ್ಕರಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಥವಾ ಅದನ್ನು ಧಿಕ್ಕರಿಸಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಎರಡನ್ನೂ ಕೂಡ ಅವರು ತೋರಿಸ್ತಾರೆ. ಅಲ್ಲಿ ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಪಾತ್ರಗಳೇ ಅರ್ಜುನ, ಸಾಧನೆ ಇರತಕ್ಕಂಥ ಮನುಷ್ಯ, ಆದರೆ ಅಹಂಕಾರಿ. ನಾನು ಬಿಲ್ವಿದ್ಯೆಯಲ್ಲಿ ಎಲ್ಲರಿಗಿಂತ ಭಾಳ ದೊಡ್ಡವನು ಅನ್ನಿಸ್ಕೋಬೇಕು, ಉತ್ತಮ ಅನ್ನಿಸ್ಕೋಬೇಕು, ಶ್ರೇಷ್ಠ ಅನ್ನಿಸ್ಕೋಬೇಕು ಅನ್ನುವ ಒಂದು ಚಿಂತನೆ ಅವನಲ್ಲಿರುತ್ತೆ. ಗುರುಗಳು ಹೇಳಿರ್ತಾರೆ, ಅಪ್ಪ ನಿನ್ನನ್ನು ಒಳ್ಳೆಯ ಬಿಲ್ಗಾರನಾಗಿ ಮಾಡ್ತೀನಯ್ಯ ಅಂತ. ಶ್ರೇಷ್ಠ ಬಿಲ್ಗಾರ ಅಲ್ಲ, ಒಳ್ಳೆ ಬಿಲ್ಗಾರ, ನಿನಗೂ ಒಂದು ಡಿಗ್ರಿ ಕೊಡ್ತೀನಿ ಅಂತ ಹೇಳಿರ್ತಾರೆ ದ್ರೋಣ ಅವರ ಕಲಿಕೆಯ ಸಂದರ್ಭದಲ್ಲಿ. ಕೌರವರು ಪಾಂಡವರು ಇಬ್ಬರು ಕಲಿತಾ ಇರ್ತಾರೆ, ಇಬ್ರಿಗೂ ಹೇಳ್ಕೊಡ್ತಿರ್ತಾರೆ. ಯಾರಿಗೂ ಅವ್ರಿಗೆ ಜಾಸ್ತಿ ಹೇಳ್ಕೊಡ್ಬೇಕು, ಇವ್ರಿಗೆ ಕಡಿಮೆ ಹೇಳ್ಕೊಡ್ಬೇಕು ಅಂತಿಲ್ಲ. ಯಾವ ರೀತಿ ನಮ್ಮ ತರಗತಿಗಳಲ್ಲಿ ಆಗುತ್ತಲ್ಲ, ಮೇಷ್ಟ್ರು ಪಾಠ ಮಾಡ್ತಾರೆ, ಎಲ್ರಿಗೂ ಪಾಠ ಮಾಡ್ತಾರೆ. ಅದರಲ್ಲಿ ಕಲಿತು ಬೆಳಗುವವನು ಬೇರೆ, ಅಲ್ಲೇ ಉಳಿಯೋನು ಬೇರೆ. ನಮ್ಮಂಥವ್ರೆಲ್ಲ ಅಲ್ಲಲ್ಲೇ ಉಳಿತಿರ್ತೀವಿ ಕೆಲಸದಲ್ಲಿ, ಆಮೇಲೆ ಮೇಷ್ಟ್ರು ನಮ್ಮನ್ನು ಮುಂದಕ್ಕೆ ಹಾಕ್ತಾರೆ, ಹೋಗ್ರೆ ನೀವು ಸ್ವಲ್ಪ ಮುಂದೆ ಹೋಗಿ. ಹೀಗೆ ಗುರುಗಳು ಪಾಠ ಚೆನ್ನಾಗಿ ಮಾಡಿದ್ರು ಕೂಡ ಅದರ ಕಲಿಕೆಯ ಮೂಲಕವಾಗಿ ಬದುಕನ್ನು ರೂಪಿಸ್ಕೊಳ್ಳೋದು ಭಾಳ ಬೇರೆ ಬೇರೆ ರೀತಿ ಇರುತ್ತೆ. ಹಾಗೆ ಆ ಕರ್ಮದಲ್ಲಿ ಅರ್ಜುನ ನಾನೇ ಶ್ರೇಷ್ಠನಾಗಬೇಕು ಅನ್ನುವ ಒಂದು ಅಹಂಕಾರದ ಮನೋಭಾವ ಅಂತಲೂ ಹೇಳ್ಬೋದು, ಅದನ್ನು ಪಡ್ಕೋತಾನೆ. ಏಕಲವ್ಯ ತಾನು ಬಿಲ್ವಿದ್ಯೆಯನ್ನು ಕಲಿತು ತನ್ನ ಪರಿಸರದ ಪ್ರಾಣಿಗಳಿಗೋಸ್ಕರವಾಗಿ ಉಪಯೋಗಿಸಬೇಕು ಅಂತ ಇದ್ದಂಥ ಒಂದು ಮಹಾವಿದ್ಯೆ ಅದು. ಆದರೆ ಇಲ್ಲಿ ನಾಡಲ್ಲಿ ಕಲಿಸಿದ ವಿದ್ಯೆ ಹೋರಾಟಕ್ಕೆ, ಯುದ್ಧಕ್ಕೆ. ಏಕಲವ್ಯನ ಪರ್ಪಸ್ ಏನು? ಇದನ್ನೇ ಕೈಲಾಸಂ ತಮ್ಮ ಇಂಗ್ಲೀಷ್ ನಾಟಕದಲ್ಲಿ ಹೇಳಿರೋದು, ಪರ್ಪಸ್. ನಮ್ಮ ಬದುಕಿಗೆ ಒಂದು ಪರ್ಪಸ್ ಇರಬೇಕು, ಒಂದು ಗುರಿ ಇರಬೇಕು, ಒಂದು ಸಾಧನೆಯ ಗುರಿ, ಎಲ್ಲರನ್ನ ಸಲಹುವ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಗುರಿ ಆಗಬೇಕು. ಅದು ಏಕಲವ್ಯನಲ್ಲಿತ್ತು. ಅದಕ್ಕೆ ಅದು ಬಹಳ ದೊಡ್ಡ ಬೆಲೆ ಇರ್ತಕ್ಕಂಥದ್ದು. ಆದರೆ ಅರ್ಜುನಲ್ಲಿ ಇದ್ದಂಥದ್ದು ಅಹಂಕಾರದ ಬೆಲೆ. ತಾನು ದೊಡ್ಡವನಾಗಬೇಕು, ಇನ್ನೊಬ್ಬರನ್ನು ಸೋಲಿಸ್ಬೇಕು, ಗೆಲ್ಲಬೇಕು ಅನ್ನುವ ಕತೆ ಬೇರೆ. ಆದರೆ ಎಲ್ಲವನ್ನು ಬಾಳಿಸ್ಬೇಕು ಅನ್ನೋದು ಅದು ಭಾಳ ದೊಡ್ಡ ವಿಷಯ. ಅದು ಏಕಲವ್ಯನಲ್ಲಿದ್ದದ್ದು. ಆದರೂ ಕೂಡ ಗುರು ದ್ರೋಣರು ಈ ಅರಸು ಕುಲದ ಜೋಳದ ಪಾಳಿಗೋಸೊಗಮೆ, ಎಲ್ಲಿ ದುರ್ಯೋಧನ ಮಾತು ಹೇಳಿದ್ನಲ್ಲ, ಅನ್ನ, ಅವರಲ್ಲಿ ಅನ್ನ ತಿಂದಿದ್ದರಿಂದಾಗಿ ಅವರಿಗಾಗಿ ಕೆಲಸ ಮಾಡೋದಕ್ಕೋಸ್ಕರ ಹೋಗಿ ಅವನ ಬೆರಳನ್ನು ಒಂದು ಬಲಿ ಪಡೆದು ಬರ್ತಾರೆ. ಬಲಿ ಪಡೆದಾಗ ಅವರ ತಾಯಿ ಬಹಳ ಒಳ್ಳೆದು ಹೇಳ್ತಾಳೆ, ಆರ್ಗೆ ಬಲಿ ಈ ಬೆರಳ್, ಬಲಿಯಾಗಲಿ ಅವನ ಕೊರಳ್. ಇದು ತಾಯಿಯ ಮಾತು, ಏಕಲವ್ಯಂದಲ್ಲ. ಅವನು ಗುರುಗಳಿಗೆ ತುಂಬ ಪ್ರೀತಿಯಿಂದ, ಗೌರವದಿಂದ, ಮೆಚ್ಚುಗೆಯಿಂದ, ಗುರುಗಳೇ ನೀವು ಕೇಳಿದಿರ ತಗೊಳ್ಳಿ, ನನ್ನ ಇಡೀ ಶರೀರನೇ ನಿಮಗೆ ಅರ್ಪಿಸುವಂಥ ಸಂದರ್ಭದಲ್ಲಿ ಈ ಬೆರಳೇನು ಮಹಾ, ಈ ಹೆಬ್ಬೆರಳಾಗಿರ್ಬೋದು, ಅದೇನು ಮಹಾ, ಬಿಟ್ಬಿಡ್ತೀನಿ, ಕೊಟ್ಬಿಡ್ತಾನೆ. ಅವನು ಹೋದ್ಮೇಲೆ ತಾಯಿ ಬಂದು ಆ ರಕ್ತದಲ್ಲಿ ಆ ಬೆರಳನ್ನು ನೋಡ್ತಾಳೆ. ಬೆರಳು ನೋಡಿ ಹೇಳ್ತಾಳೆ ಅವಳು, ಆರಿಗೋ ಈ ಬೆರಳು ಬಲಿಯಾಗಿದೆ, ಅವನ ಕೊರಳು ಹೋಗಲಿ ಅಂತ. ಇದೇ ನೆಪ. ಮಹಾಭಾರತದಲ್ಲಿ ದ್ರೋಣರ ಕೊರಳು, ಅವ್ರು ಯುದ್ಧ ಮಾಡ್ತಾ ಇರಲ್ಲ, ಕೂತ್ಕೋತಾರೆ, ಕತ್ತರಿಸಾಕ್ಬಿಡ್ತಾರೆ. ಸೊ ಹೀಗೆ ಯಾವುದೋ ಒಂದು ಮಹತ್ತರವಾದ ಗುರಿಯನ್ನು ಇಟ್ಕೊಂಡು ಕುವೆಂಪು ಅವರು ನಮಗೆ ಈ ಅಲ್ಪಮತಿಗಳಿಗೆ, ನಾವೆಲ್ಲ ಲೌಕಿಕವಾಗಿ ಬದುಕನ್ನು ಬಾಳ್ತಕ್ಕಂಥವ್ರು, ನಮ್ಮಂಥವ್ರಿಗೆ ಒಂದು ಮಹತ್ತರವಾದ ಒಂದು ಗುರಿ ಇದೆ, ಕಾಣಿಕೆ ಇದೆ, ಧ್ಯೇಯ ಇದೆ, ಉದ್ದೇಶ ಇದೆ. ನಿಮ್ಮ ಬದುಕಲ್ಲಿ ಇದನ್ನು ಈ ಬೆರಳಿಗೆ ಕೊರಳ್ ಅನ್ನೋದ್ರ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಹೀಗೆ 3 ಒಂದು ಅಂಕಗಳಲ್ಲಿ ನಡೀತಕ್ಕಂಥ ಭಾಳ ಅದ್ಭುತವಾದ ನಾಟಕ. ಇದರಲ್ಲಿ ನಾನು ಏಕಲವ್ಯನಾಗೂ ಮಾಡಿದ್ದೇನೆ, ದ್ರೋಣನಾಗಿಯೂ ಮಾಡಿದ್ದೇನೆ. ಯುವಕನಾಗಿದ್ದಾಗ ಏಕಲವ್ಯ ಸ್ವಲ್ಪ ಗತ್ತು ಜೋರಾಗಿ ಕೂಗಾಡ್ಕೊಂಡು ಮಾಡ್ಬೋದು. ಸ್ವಲ್ಪ ವಯಸ್ಸಾದ್ಮೇಲೆ ದ್ರೋಣ, ಪ್ರಮೋಷನ್. ಹಾಗಾಗಿ 2 ಪಾತ್ರಗಳ ಒಂದು ಅನುಭವ. ಬೆರಳು ಕೊಟ್ಟು ಇದ್ದೀರಾ, ತಗೊಂಡು ಇದ್ದೀವಿ. ಹಾಗಾಗಿ ನಿನಗೆ ಬಹಳ ಅದ್ಭುತವಾದ ನಾಟಕ. ಅಚಲವಾದ ಶ್ರದ್ಧೆ ಇದ್ದರೆ ನೀನು ಏನನ್ನು ಕೂಡ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ನಾಟಕದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕುವೆಂಪು ಅವರು. ಏಕಲವ್ಯನ ಆತ್ಮದ ಹಾಡಿದು, ಕುವೆಂಪು ಅವರ ಆತ್ಮದ ಹಾಡಿದು. ಮೈಸೂರು ಅನಂತಸ್ವಾಮಿ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಗೀತೆ. ಇದೀಗ ಹಾರ್ದಿಕ ಈ ಹಾಡನ್ನು ಹಾಡಲಿದ್ದಾರೆ. ವೇದಿಕೆ ಈಗ ನಿಮ್ಮದು.
जटिल कुटिलतमन्तरङ्ग बहुभाव विपिन सञ्चारी भवभाव विपिन सञ्चारी अन्तरतमनि गुरु हे आत्मतमोहारी जनुम जनुम शतकोटि संस्कार परम चरम संस्कारी परम चरम संस्कारी अन्तरतमनि गुरु हे आत्मतमोहारी पाप पुण्य नाना ललित रुद्रलीला पाप पुण्य नाना ललित रुद्रलीला रूप रूप विहारी रूप रूप विहारी अन्तरतमनि गुरु हे आत्मतमोहारी अन्तरतमनि 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 गुरु हे ಆತ್ಮತಮೋಹಾರಿ ಅದ್ಭುತವಾದ ಪ್ರಸ್ತುತಿ, ಬಹಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ವೇದಿಕೆ ಮೇಲೆ ಮತ್ತೆ ಡಾಕ್ಟರ್ ರಾಜಾರಾಮ್ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ತುಂಬ ಚೆನ್ನಾಗಿ ಹೇಳಿದ್ರಮ್ಮ. ಈ ನಾಟಕವನ್ನು ಕುವೆಂಪು ಅವರು PM ಶ್ರೀ ಅವ್ರಿಗೆ ಅರ್ಪಿಸಿದ್ದಾರೆ. ಆ ಒಂದು ನಾಟಕ ಮುನ್ನುಡಿಲಿ ಬರೆದಿದ್ದಾರೆ, ಶ್ರೀ ಅವರಿಗೆ ಅರ್ಪಿಸಿದ್ದಾರೆ. ಆಮೇಲೆ ನೋಡಿ ಎಂಥ ಅದ್ಭುತವಾದ ಸಾಲುಗಳಿದು ಅಲ್ವಾ. ಒಂದು ಆತ್ಮದ ಕರೆ, ಹೌದು, ಆ ಒಂದು ಬೆಳಕು ನನ್ನಲ್ಲಿ ಬರಲಿ ಅನ್ನುವ ಒಂದು ಆಶಯ ಈ ಹಾಡಲ್ಲಿರುತ್ತೆ. ಹೌದು. ಹೌದು ಸರ್. ಭಾಳ ಅದ್ಭುತ, ತುಂಬ ಚೆನ್ನಾಗಿ ಹೇಳಿದ್ರಮ್ಮ. ಸರ್, ಮುಂದಿನ ಗೀತೆಯತ್ತ ಧಾವಿಸೋಣ. ಈಗ ನಾವು ನೆಕ್ಸ್ಟ್ ತಗೊಂಡಿರುವಂಥ ನಾಟಕ ಜಲಗಾರ ನಾಟಕ. ಒಂದು ಪ್ರಶ್ನೆ, ಇದರಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನ ಕುವೆಂಪು ಅವರು ಯಾವ ರೀತಿ ಚಿತ್ರಿಸಿದ್ದಾರೆ ಈ ನಾಟಕದಲ್ಲಿ? ಬಹಳ ವಿಶೇಷ. ಕಾಯಕವೇ ಕೈಲಾಸ ಅಂತಲ್ಲ, ನಾವು ಮಾಡುವ ಯಾವುದೇ ಕೆಲಸ ಅದು ತಾರತಮ್ಯದಿಂದ ಕೂಡಿರಬಾರ್ದು ಅನ್ನೋದನ್ನು ತೋರಿಸ್ತಾರೆ. ಈಗ ಇದರಲ್ಲಿ ಜಲಗಾರ ಒಬ್ಬ ಬೀದಿಯ ಕಸ ಗುಡಿಸೋನಿಂದ ಶುರುವಾಗುತ್ತೆ. ಜಗದ ಜಲಗಾರ ಒಬ್ಬಿದ್ದಾನೆ ಅಂತ ಹೇಳ್ತಾರೆ. ಜಗತ್ತಿನ ಕಸವನ್ನು ಗುಡಿಸುವ ಒಬ್ಬ ಜಲಗಾರ ಇದ್ದಾನೆ, ಅದು ಈಶ್ವರ. ಸೊ ಬೀದಿಯ ಕಸ ಗುಡಿಸೋನು ಅಷ್ಟೇ ಮುಖ್ಯ, ಹಾಗೆ ಜಗತ್ತಿನ ಕಸ ಗುಡಿಸೋನು ಕೂಡ ಅಷ್ಟೇ ಮುಖ್ಯ. ನಾವು
ಈಶ್ವರನ ದೇವಾಲಯಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಮಂಗಳ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ಈ ನಮ್ಮ ಬೀದಿ ಕಸ ಗುಡಿಸುವ, ದೇವಸ್ಥಾನದ ಗುಡಿಯ ಎದುರಿಗೆ ಇರುವ ಬೀದಿಯನ್ನು ಗುಡಿಸುವ ಜಲಗಾರನಿಗೆ ಮಹತ್ವ ಇಲ್ಲ, ಅವನನ್ನು ಗೌರವಿಸೋದಿಲ್ಲ, ಅವನಿಗೆ ಬೆಲೆನೇ ಕೊಡೋಲ್ಲ. ಆ ಥರದ ಅನೇಕ ಪಾತ್ರಗಳು ಇದರಲ್ಲಿ ಬರುತ್ತೆ ಜಲಗಾರನ ಈ ಒಂದು ಈ ನಾಟಕದಲ್ಲಿ. ಅದನ್ನು ಪ್ರತಿಮೆಯಾಗಿಟ್ಕೊಂಡು ಅವರು ಈಶ್ವರನನ್ನು ಜಗದ ಜಲಗಾರ ನಾನು, ನೀನು ಬೀದಿಯನ್ನು ಗುಡಿಸೋನಾದರೆ ನಾನು ಕೂಡ ಜಗದ ಜಲಗಾರ ನಾನು, ನಾವಿಬ್ಬರು ಒಂದೇ. ಯಾರು ಶ್ರದ್ಧೆಯಿಂದ ಅವರು ಮಾಡುವ ಕೆಲಸವನ್ನು ಮಾಡ್ತಾರೋ ಅವರು ಈಶ್ವರನ ಕೆಲಸ ಮಾಡ್ತಾರೆ. ಅದು ಬೀದಿ ಗುಡಿಸೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು. ಒಬ್ಬ ನೇಗಿಲು ಉಳ್ತಕ್ಕಂಥ ಒಬ್ಬ ರೈತ, ಅವನು ಭಾಳ ಶ್ರದ್ಧೆಯಿಂದ ಅವನ ಕೆಲಸವನ್ನು ಮಾಡಿದ್ರೆ ಅದು ಈಶ್ವರನ ಕೆಲಸ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನು ಈಶ್ವರ. ಹಾಗಾಗಿ ಈ ಜಲಗಾರ ನಾಟಕ ಕುವೆಂಪು ಅವರು ಭಾಳ ಅತ್ಯದ್ಭುತವಾಗಿ ಕಲಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಜನಕ್ಕೆ ಒಂದು ಅವ್ರಿಗೆ ಹೇಳಬೇಕು, ಸತ್ತಂತಿಹರನು ಬಡಿದೆಚ್ಚರಿಸು, ಇದು ಕುವೆಂಪು ಅವರು ಮಾಡಿದ ಕೆಲಸ. ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ, ಜಗಳ ಮಾಡ್ತಾ ಇರ್ತೀವಿ, ತುಚ್ಛ ಅಂತ ಇರ್ತೀವಿ, ದೂರ ಮನುಷ್ಯನ ದೂರ ಮಾಡ್ತಾ ಇರ್ತೀವಿ. ಆ ಥರದ್ದು ಯಾವುದು ಆ ಕೂಡ್ದು ಎಲ್ಲ ಮಾನವರು ಸಮಾನರು ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಅದ್ಭುತವಾದ ನಾಟಕವನ್ನು, ಜಲಗಾರ ನಾಟಕವನ್ನು ಕುವೆಂಪು ಅವರು ಬರೆದು ನಮ್ಮ ನಾಟಕದ ಕ್ಷೇತ್ರಕ್ಕೆಲ್ಲ ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ಇದು ಸಾವಿರಾರು ಪ್ರದರ್ಶನ ಕಂಡಿರುವಂಥ ನಾಟಕ. ಅನೇಕ ತಂಡಗಳು, ನೂರಾರು ಜನ ಮಾಡಿರ್ತಕ್ಕಂಥ ಅದ್ಭುತವಾದ ನಾಟಕ ಜಲಗಾರ. ಸರ್, ಇದರಲ್ಲಿ ನಾವು ಆಯ್ಕೆ ಮಾಡಿರೋ ಗೀತೆ ಮೂಡಿಬಾ. ಬೆಳಕು ಮೂಡಿ ಬರಬೇಕು. ಹೌದು, ಪ್ರಪಂಚದ ಕತ್ತಲೆಯನ್ನು ಕಳೆಯೋದಕ್ಕೆ ಬೆಳಕು ಮೂಡಿ ಬರಬೇಕು, ರವಿ ಮೇಲೆ ಬರಬೇಕು, ಸೂರ್ಯೋದಯ ಆಗಬೇಕು. ಈ ಒಂದು ಸೂರ್ಯೋದಯನೇ ನಮ್ಮ ಮನಸ್ಸಿನಲ್ಲಿ ತುಂಬಿರುವ ತಮವನ್ನು, ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕಾಗಬೇಕು. ಅದು ಅವರ ಆಶಯ. ಬಹಳ ಅದ್ಭುತವಾದ ಗೀತೆ, ಆಶಯವಾದ ಗೀತೆ, ತುಂಬ ಅದ್ಭುತವಾಗಿದೆ. ಚಿಂತನ್ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಹಾಡಿನ ಸ್ವರ ಸಂಯೋಜಕರು ಮೈಸೂರಿನ ರಂಗಕರ್ಮಿಗಳಾದ ಜನ್ನಿ ಸರ್. BV ಕಾರಂತರ ದತ್ತುಪುತ್ರ ಅಂತಾನೆ ಅವರು. ಹೌದು 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 ಬಹಳ ಪ್ರೀತಿಯಿಂದ ಅವ್ರನ್ನ ಜನ್ನಿ ಅಂತಾನೆ ಕರೀತಾರೆ. ಜನಾರ್ದನ ಅಂದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಏಕೆಂದರೆ ಲಕ್ಷಾಂತರ ಜನಾರ್ದನ ಇದ್ದಾರೆ ಕರ್ನಾಟಕದಲ್ಲಿ. ಜನ್ನಿ ಅಂದರೆ ಟಕ್ ಅಂತ ಇವರೊಬ್ಬರು ಐಡೆಂಟಿಫೈ ಆಗ್ತಾರೆ. ಅಷ್ಟು ಅದ್ಭುತವಾಗಿ ರಂಗ ಗೀತೆಗಳನ್ನ ಹೇಳ್ತಕ್ಕಂಥ, ರಂಗ ನಾಟಗಳನ್ನ ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ BV ಕಾರಂತರ ಪ್ರೀತಿಯ ಶಿಷ್ಯ ಜನ್ನಿ, ಅವರ ಮಗ ಬರೋಣ ಚಿಂತನ್. ಮೂಡಿಬಾ ಬೇಗ ಬಾಬಾ, ತೊಳಗಿ ಬಾ ಬೆಳಗಿ ಬಾ, ಜಗದ ಕಣ್ಣೆ ಬಾ. ಮೂಡಿಬಾ ಬೇಗ ಬಾಬಾ, ತೊಳಗಿ ಬಾ ಬೆಳಗಿ ಬಾ, ಜಗದ ಕಣ್ಣೆ ಬಾ. ಮೂಡಿಬಾ ಬೇಗ ಬಾಬಾ. ಮಲೆಯ ಹತ್ತಿ ಮುಸುಗ ನೆತ್ತಿ, ಹಸುರ ಮೇಲೆ ಮುತ್ತ ಬಿತ್ತಿ. ಮಲೆಯ ಹತ್ತಿ ಮುಸುಗ ನೆತ್ತಿ, ಹಸುರ ಮೇಲೆ ಮುತ್ತ ಬಿತ್ತಿ. ಜಗದವೆಗಳ ತೆರೆಯೂತ, ಕಮಲಂಗಳ ಬಿರಿಯೂತ. ಜಗದವೆಗಳ ತೆರೆಯೂತ, ಕಮಲಂಗಳ ಬಿರಿಯೂತ. ಹಿರೆಗೆ ಜೀವ ಕಳೆಯ ನೀಡಿ, ಜನಗಳೆದೆಗೆ ರಸವ ನೋಡಿ. ಹಿರೆಗೆ ಜೀವ ಕಳೆಯ ನೀಡಿ,
ಜನಗಳೆದೆಗೆ ರಸವ ನೋಡಿ. ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ. ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾ. ಮುಗಿಲಿನಲ್ಲಿ ಕೆಂಪ ಹುಯ್ದು ದಿನಮಣಿಯೇ ಬಾ, ಬೆಳಕಿನಲ್ಲಿ ಬಲೆಯ ನೇಯ್ದು ತಿಮಿರಾರಿ ಬಾ. ಬಾನ ಹೆಣ್ಣ ನೊಲಿಯೂತೊಮ್ಮೆ, ನೆಲದ ಹೆಣ್ಣ ನೊಲಿಯೂತೊಮ್ಮೆ, ಒಮ್ಮೆ ಬನದ ದೇವಿಯ ಒಮ್ಮೆ ಜಲದ ದೇವಿಯ. ಸರಸದಿಂದಲೊಲಿಯೂತಾಡಿ ಕಿರಣ ಮಾಲೆಗಳನ್ನು ಸೂಡಿ, ಸರಸದಿಂದಲೊಲಿಯೂತಾಡಿ ಕಿರಣ ಮಾಲೆಗಳನ್ನು ಸೂಡಿ. ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾ, ತೊಳಗಿ ಬಾ ಬೆಳಗಿ ಬಾ ಜಗದ ಕಣ್ಣೆ ಬಾ. ಮೂಡಿ ಬಾ ಮೂಡಿ ಬಾ ಬೇಗ ಬಾ ಬಾ. ಮೂಡಿ ಬಾ ಮೂಡಿ ಬಾ ಬೇಗ ಬಾ. ಮೂಡಿ ಬಾ ಮೂಡಿ ಬಾ, ಅದ್ಭುತವಾಗಿ ಮೂಡಿ ಬಂತು. ಅದ್ಭುತವಾದ ಸಂಯೋಜನೆ ಕೂಡ ಜಲಗಾರ ನಾಟಕದ ಈ ಪ್ರಸ್ತುತಿ ಬಹಳ ಚೆನ್ನಾಗಿತ್ತು. ಇದೀಗ ನಾವು ಮುಂದಿನ ಗೀತೆಯ ಬಗ್ಗೆ ಮಾತನಾಡಲು ರಾಜಾರಾಮ್ ಸರ್ನ ಮತ್ತೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತಣ್ಣ ಹಾಡು. ವೆರಿ ಗುಡ್, ವೆರಿ ನೈಸ್. ಸರ್, ಮುಂದಿನ ನಾಟಕ ಮಲೆಗಳಲ್ಲಿ ಮದುಮಗಳು. ಆಯ್ಕೆ ಮಾಡಿರೋ ಗೀತೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಬಾ, ಅದ್ಭುತವಾದ ಸ್ಲೋಗನ್ ಮೂಡ್ ಬಂತು ಅದರಿಂದ ಅಲ್ವಾ? ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವರು ಬಹಳ ಹಿಂದೆನೇ ಬರೆದಿದ್ರು. ಕಾದಂಬರಿಯಾಗಿ ಅನೇಕ ಜನ ಅದನ್ನು ಓದಿದ್ರು, ಸಂತೋಷಪಟ್ಟಿದ್ರು. ಆದರೆ ಈ ಸಾಲು ಮೂಡ್ ಬಂದಿದ್ದು ಅಥವಾ ರೂಪುಗೊಂಡಿದ್ದು ನಾಟಕದ ಮೂಲಕ. ಇದು ಭಾಳ ಸಂತೋಷದ ವಿಷಯ. ಈ ನಾಟಕವನ್ನು ತುಂಬ ಸಂತೋಷ ಆಗುತ್ತೆ. ನಾನು ನಿರ್ದೇಶಕನಾಗಿದ್ದೆ ರಂಗಾಯಣದಲ್ಲಿ. BV ಕಾರಂತರು ನಮ್ಮ ನಾಡಿಗೆ ಮಾಡಿದ ಅದ್ಭುತವಾದ ಒಂದು ಕೊಡುಗೆ, ಕೊಡುಗೆ ರಂಗಾಯಣ. ಬೃಹತ್ ಕಾದಂಬರಿ ಇದು, ಸಣ್ಣದಲ್ಲ. ಅಂಥ ಒಂದು ಕಾದಂಬರಿಯನ್ನು ಇಡೀ ರಾತ್ರಿ ನಡೆಯುವ ನಾಟಕ. ಹೌದು. ಈಗ ನಮ್ಮಲ್ಲಿ ವೃತ್ತಿರಂಗ ಭೂಮಿನಲ್ಲಿ ಇಡೀ ರಾತ್ರಿ ನಾಟಕ ನಡೀತಾ ಇತ್ತು, ಯಕ್ಷಗಾನ ಇಡೀ ರಾತ್ರಿ ನಡೀತಾ ಇತ್ತು. ಹಾಗೆ ನಮ್ಮ ಜನ ಆಧುನಿಕ ರಂಗಭೂಮಿಯಲ್ಲೂ ಕೂಡ ಈ ಒಂದು ನಾಟಕವನ್ನು ನೋಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ಒಂದು ಪ್ರಯೋಗ ಇದು. ಹೌದು, ಇದು ಆ ಥರದಲ್ಲಿ ಆರಂಭ ಆಯಿತು ನಾಟಕ. ಆರಂಭ ಆಗಿ 4 ವೇದಿಕೆಗಳಲ್ಲಿ ನಡೆಯುತ್ತೆ. ಒಂದು ವೇದಿಕೆಯಲ್ಲಿ 1-2 ಗಂಟೆ, ಇನ್ನೊಂದು ಕಡೆ ಇನ್ನೊಂದು 2 ಗಂಟೆ, ಇನ್ನೊಂದು ಕಡೆ ಇನ್ನೊಂದು 2 ಗಂಟೆ, ಇನ್ನೊಂದು ಕಡೆ ಇನ್ನೊಂದು 2 ಗಂಟೆ. ಇದೇನಪ್ಪ ಇದು ಈ ಥರ ನಾಟಕ ಮಾಡ್ತಾರೆ ಅಂತ ಗಾಬರಿಯಾಗಿದ್ದು ಉಂಟು ಜನ. ಅವರು ಕೂಡ ವೇದಿಕೆ ಜೊತೆ ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು, ಪ್ರೇಕ್ಷಕರು ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು, ಇನ್ನೊಂದು ವೇದಿಕೆಗೆ ಹೋಗಿ ಕೂತ್ಕೋಬೇಕು. ಹಾಗೆ ಇಡೀ ನಾಟಕ ಸಂಜೆ ಆರಂಭವಾದದ್ದು. ಬೆಳಗಿನ ಜಾವ ಸೂರ್ಯ ಹುಟ್ಟುವ ಸೂರ್ಯ ಮೂಡೋ ಅಷ್ಟೊತ್ತಿಗೆ ಮುಗಿಯತ್ತೆ. ಇದು ಆ ನಾಟಕದ ಒಂದು ಸ್ಟೈಲು. ಇದನ್ನು ನಮ್ಮ ಬಸವಲಿಂಗಯ್ಯನವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ರಂಗ ಸಂಚಲನವನ್ನು ಮೂಡಿದಂಥ ನಾಟಕ ಮಲೆಗಳಲ್ಲಿ ಮದುಮಗಳು. ಮೂಲತಃ ಕಾದಂಬರಿಯಾದರೂ ನಮ್ಮ ರಂಗಭೂಮಿಗೆ ಮಹಾಕಾವ್ಯ ಅಂತ ಹೇಳುವಂಥ ಮಲೆಗಳಲ್ಲಿ ಮದುಮಗಳು ನಾಟಕದ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಕೇಳಿ ಹಾರ್ದಿಕ ಅವರ ಧ್ವನಿಯಲ್ಲಿ. ಇದಕ್ಕೆ ರಾಗ ಸಂಯೋಜನೆ ನಾನು ಮತ್ತು ನಮ್ಮ ಅಣ್ಣ ಮಾಡಿದ್ದೀವಿ. ತುಂಬ ಸಂತೋಷ. ಬನ್ರಮ್ಮ, ಒಂದು ವಿಶೇಷವಾದ ಹಾಡು ಹಾಡ್ತಿದ್ದೀರಾ. ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ. ಈಗ ಮುಖ್ಯರಲ್ಲ ಅಂದರೆ ಸ್ವಲ್ಪ ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಇದೇನೇ ನಾವೆಲ್ಲ ಇಷ್ಟೊಂದು ಕಟ್ಟಿ ಹಾಕಿದ್ದೀವಿ, ಯಾರು ಮುಖ್ಯರಲ್ಲ ಅಂತಾರೆ. ಆದರೆ ಅಮುಖ್ಯರೂ ಅಲ್ಲ. ಹೌದು, ಇವ್ರು ಆಲ್ಸೋ ಇಂಪಾರ್ಟೆಂಟ್. ಅದು ಧ್ವನಿ ಭಾಳ ಮುಖ್ಯ. ಹಾಗಾಗಿ ಒಳ್ಳೆಯ ಹಾಡು ಹಾಡಿ.
ಯಾವುದು ಯಕಶ್ಚಿತವಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ. ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ, ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ನೀರೆಲ್ಲವೂ ತೀರ್ಥ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ, ಯಾವುದು ಯಕಶ್ಚಿತವಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ, ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ನೀರೆಲ್ಲವೂ ತೀರ್ಥ. ಆಹಾ, ಬಹಳ ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಈ ಇದು ಹಾಡಲ್ಲ, ಇದು ಮಲೆಗಳಲ್ಲಿ ಮದುಮಗಳು ನಾಟಕದ ಮೊದಲ ಕೆಲವು ಸಾಲುಗಳು. ಇದು ಡೈಲಾಗ್ಸ್. ಇದನ್ನ ರಂಗಗೀತೆಯನ್ನಾಗಿ ಮಾಡಿದ್ರು. ಇದನ್ನ ಆಮೇಲೆ ನಾವು ಒಂದ್ಸಲ ಪ್ರಯೋಗ ಮಾಡಿದಾಗ ಇದನ್ನ ಹಾಡಾಗಿ ಹಾಡಿದ್ವಿ. ಮತ್ತು ಇವಾಗ ಇದು ಹೊಸದಾಗಿ ಇದು ಭಾವಗೀತೆಯಾಗಿ ಕೂಡ ಪರಿವರ್ತನೆ ಆಯಿತು. ಈಗ ಭಾವಗೀತೆಯ ಕಾರ್ಯಕ್ರಮಗಳಲ್ಲೂ ಇಲ್ಲಿ ಯಾರು ಮುಖ್ಯರಲ್ಲ ಹಾಡಲಿಕ್ಕೆ ಶುರು ಮಾಡಿದ್ದೇವೆ. ತುಂಬ ಚೆನ್ನಾಗಿದೆ, ತುಂಬ ಅರ್ಥಗರ್ಭಿತವಾದ ಹಾಡು ಅಲ್ವೇ? ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತಾನೆ, ಯಾವುದು ಯಕಶ್ಚಿತವೂ ಅಲ್ಲ. ಹೌದು, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್, ಭಾಳ ಮುಖ್ಯ ಅನ್ನುವ ಮಾತನ್ನು ಕುವೆಂಪು ಅವ್ರ ಕಾದಂಬರಿ ಸಾಲುಗಳು ಮಾಡಿದ್ದಾರೆ. ಆ ಸಾಲುಗಳನ್ನು ನೀವು ಹಾಡುಗಳು ಮಾಡಿದ್ದೀರಾ, ಹಾಡನ್ನು ಅದ್ಭುತವಾಗಿ ನೀವು ಹೇಳಿದ್ದೀರಾ. ತುಂಬ ಚೆನ್ನಾಗಿದೆಯಮ್ಮ, ತುಂಬ ಸಂತೋಷ ಆಯಿತು. ಎಸ್ ಸರ್. ಸರ್, ಇವಾಗ ಒಂದು ಸ್ವಲ್ಪ ಇಲಿಗಳನ್ನು ಕರೆಯೋ ಸಮಯ ಬಂದಿದೆ. ಯಾಕೆ ಎಲ್ಲ ಚೆನ್ನಾಗಿದೆಯಲ್ಲಪ್ಪ ಪ್ರಪಂಚ, ಇಲ್ಲಿನ ಯಾಕಪ್ಪ ಕರಿತೀರಾ? ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಗೆ ಬರೋಣ. ಚಿಂತನ್ ವಿಕಾಸ್,
ಬನ್ನಿ, ಚಿಂತನ್ ವಿಕಾಸ್ ಹಾಗೂ ಹಾರ್ದಿಕ ಈ ಹಾಡನ್ನ ಹಾಡ್ತಾ ಇದ್ದಾರೆ. ಬನ್ನಿ. 2 ಇಲಿಗಳು, ಒಂದು ಹೆಣ್ಣಿಲಿ ಒಂದು ಗಂಡಿಲಿ, ಆಮೇಲೆ ಇಲ್ಲಿರೋ ನಾವುಗಳು ಎಲ್ಲ ಇಲಿಗಳು. ಭಾರಿ ಅದ್ಭುತವಾದ ಒಂದು ಕವನವನ್ನು ಬರೆದಿದ್ದಾರೆ. ಅದು ನಮ್ಮದು ಗೋವಿನ ಹಾಡು ಅಂತ ಒಂದಿದೆ, ಇದು ಇನ್ನೊಂದು ಕಿಂದರಿ ಜೋಗಿ. ಭಾರಿ ಅದ್ಭುತ. 2 ನಮ್ಮ ಕನ್ನಡ ಅಸ್ಮಿತೆ 2 ಕಣ್ಣುಗಳಿದ್ದ ಹಾಗೆ. ಅಂದರೆ ಸತ್ಯವನ್ನು, ಕೊಟ್ಟ ವಚನವನ್ನು ಪರಿಪಾಲಿಸಬೇಕು ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ. ಈಗಿನ ಕಾಲಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಬರೆದಿದ್ದಾರೆ ಅಲ್ವೇ. ಅದನ್ನು ನಾವು ಹಾಡಿ ತಿಳಿಸ್ಕೋಬೇಕು. ಅದರಲ್ಲಿ ಇಲಿಗಳ ಸಂಬಂಧಗಳು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕುವೆಂಪು ಅವರು. ಅವು ಇಲಿ, ಅಪ್ಪಿಲಿ, ಹಣ್ಣಿಲಿ, ತಮ್ಮಿಲಿ, ಚಿಕ್ಕಪ್ಪ ಇಲ್ಲಿ, ದೊಡ್ಡಪ್ಪ ಇಲ್ಲಿ, ಅಜ್ಜಿ ಎಲ್ಲ ಇಲಿಗಳು ಬರುತ್ತವೆ. ಏನೇನು ಕೆಲಸ ಮಾಡಬೇಕು ಅದು ಮಾಡಿ ಹೋಗ್ತವೆ. ಹಾಗಾಗಿ ಭಾಳ ತುಂಬ ಸಂತೋಷ ನನಗೆ. ಅಂದರೆ ಬಿ ವಿ ಕಾರಂತರು ರಂಗಾಯಣವನ್ನು ಮೈಸೂರಿನಲ್ಲಿ ಕಟ್ಟಿದಾಗ ನಿಲ್ಲಿಸಿದ ಒಂದೇ ಒಂದು ಮೂರ್ತಿ ಕಿಂದರಿ ಜೋಗಿದು. ಹೌದು ಸರ್. ಕಿಂದರಿ ಜೋಗಿಯ ಮೂರ್ತಿಯನ್ನು ರಂಗಾಯಣದ ಮುಂದೆ ಪ್ರತಿಮೆಯಾಗಿ ನಿಲ್ಲಿಸಿದ್ದಾರೆ. ಅದು ನಮ್ಮ ರಂಗಭೂಮಿಯ ಅದ್ಭುತವಾದ ಒಂದು ದ್ಯೋತಕ. ಅದು ಭಾಳ ಸಂತೋಷದ ವಿಷಯ. ಇವತ್ತು ಕಿಂದರಿ ಜೋಗಿ ನಮ್ಮ ಜೊತೆ ಇದ್ದಾನೆ. ಆ ಕಿಂದರಿ ಜೋಗಿ ಮಾತನ್ನು ನಾವು ಕೇಳಬೇಕು. ಕೇಳಲ್ಲ. ಯಾಕೆಂದರೆ ನಮಗೆ ಅದು ಬೇರೆ ಬೇಕಾದಷ್ಟು ಕತೆ ಇದೆ. ದುಡ್ಡೇ ನಮಗಿಲ್ಲಿ ಭಾಳ ಮುಖ್ಯ. ದುಡ್ಡು ಕೊಡ್ತೀನಿ ಅಂತಾನೆ, ದುಡ್ಡು ಕೊಡಲ್ಲ. ಮಾತು ಕೊಡ್ತಾರೆ, ಮಾತನ್ನು ಮುರಿತಾರೆ. ಇದನ್ನು ಮಾಡಬಾರ್ದು ಅಂತ ಈ ಕಿಂದರಿ ಜೋಗಿ ನಮಗೆ ನಿತ್ಯ ನಿರಂತರ ತಿಳಿಸ್ಕೊಡ್ತಾ ಇದೆ, ಕುವೆಂಪು ಅವರ ಈ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿಯ ಮೂಲಕ. ಸರ್, ಇವತ್ತು ಇಲ್ಲಿಗೆ ಬಂದು ನಮ್ಮ ನಾಟಕಗಳ ಕುರಿತಾಗಿ ಅನೇಕ ವಿಚಾರಗಳನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಮತ್ತು ಹಾಡುಗಳ ವಿಶ್ಲೇಷಣೆ ಮತ್ತು ಅದು ರಂಗದ ಪ್ರಯೋಗ ಹೇಗಾಯಿತು, ಆಮೇಲೆ ಒಂದೆರಡು ಆ ರಗಳೆಯ ಒಂದು ಡೈಲಾಗನ್ನು ಕೂಡ ಅದ್ಭುತವಾಗಿ ಹೇಳಿದ್ರಿ. ಆಮೇಲೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ನಮಸ್ಕಾರ. ನನ್ನನ್ನು ಈ ಸಂದರ್ಭದಲ್ಲಿ ಕುವೆಂಪು ಅವರನ್ನ ನೀವುಗಳು ನೆನೆಸಿಕೊಳ್ಳುವಾಗ ನವನವೀನದಲ್ಲಿ ನನ್ನನ್ನೂ ಒಬ್ಬನನ್ನು ಸೇರಿಸ್ಕೊಂಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಈಗ ಕೇಳೋಣ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ರಂಗಗೀತೆಯ ಪ್ರಸ್ತುತಿ ಚಿಂತನ್ ಮತ್ತು ಹಾರ್ದಿಕ ಅವರ ಧ್ವನಿಯಲ್ಲಿ. ತುಂಗಾ ತೀರದ ಬಲಗಡೆ ಬೊಮ್ಮನಹಳ್ಳಿ, ತುಂಗಾ ತೀರದ ಬಲಗಡೆ ಬೊಮ್ಮನಹಳ್ಳಿ. ಅಯ್ಯೋ, ನನ್ನ ಬಟ್ಟೆ ಒಳಗೆ ಇಲಿ ಸೇರ್ಕೊಂಡ್ಬಿಟ್ಟಿದೆ. ಇಲಿಗಳು ಕಡಿದವು ನಾಯಿಗಳ, ಇಲಿಗಳು ಕಡಿದವು ನಾಯಿಗಳ, ಇಲಿಗಳು ಕಡಿದವು ಬೆಕ್ಕುಗಳ, ಇಲಿಗಳು ಕಡಿದವು ಬೆಕ್ಕುಗಳ. ಅಲ್ಲೇ ನೀಲಿಗಳ ಕಾಟವೇ ಕಾಟ, ಹಳ್ಳಿಯ ಜನಗಳಿಗತಿಗೋಳಾಟ. ಅಲ್ಲೇ ನೀಲಿಗಳ ಕಾಟವೇ ಕಾಟ, ಹಳ್ಳಿಯ ಜನಗಳಿಗತಿಗೋಳಾಟ. ಅಲ್ಲೇ ನೀಲಿಗಳು ಕೆಲವನ್ನು ಕೊಂದವು, ಕೆಲವನ್ನು ತಿಂದವು, ಕೆಲವನ್ನು ಬೆದರಿಸಿ ಹಿಂಬಾಲಿಸಿದವು. ಕೆಲವನ್ನು ಕೊಂದವು, ಕೆಲವನ್ನು ತಿಂದವು, ಕೆಲವನ್ನು ಬೆದರಿಸಿ ಹಿಂಬಾಲಿಸಿದವು. ಅಲ್ಲಿಯ ಮೂಷಿಕರವು ಸೊಕ್ಕಿ ಎಲ್ಲರ ಮೇಲೆಯೂ ಕೈಬಾಯಿಕ್ಕಿ, ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ಕುಣಿದವು ಯಾರನ್ನು ಲೆಕ್ಕಿಸದೆ, ಕುಣಿದವು ಯಾರನ್ನು ಲೆಕ್ಕಿಸದೆ. ಹಾಲಿನ ಮಡಕೆಯ ನೋಡಿದವು ಕೆಲವು, ಅನ್ನದ ಗಡಿಗೆಯ ಪುಡಿ ಮಾಡಿದವು. ಬಡಿಸುವ ಅಡುಗೆಯ ಬಟ್ಟಣ ತಡೆದು ಕೈಯಲ್ಲಿರುವ ಸುಟ್ಟುಗವ ಭೀತಿಯ ಇಲ್ಲದೆ ನೆಕ್ಕಿದವು. ಈ ಪರಿ ತಿನ್ನುತ್ತ ಸೊಕ್ಕಿದವು, ಧಾನ್ಯವನ್ನೆಲ್ಲವ ಬಿಕ್ಕಿದವು, ಧಾನ್ಯವನ್ನೆಲ್ಲವ ಬೆಕ್ಕಿದವು. ಅಯ್ಯಯ್ಯೋ, ಊರು ತುಂಬಾ ಇಲಿಗಳಲ್ಲಪ್ಪ. ಅಯ್ಯೋ, ತುಂಗಾ ತೀರದ ಬಲಗಡೆ ಬೊಮ್ಮನಹಳ್ಳಿ. ಏಯಪ್ಪ, ಇಲಿಗಳು ಹೌದು, ಸಿಕ್ಕಾಪಟ್ಟ ಇಲಿಗಳು. ಅದ್ಭುತವಾಗಿತ್ತು. ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ದ ಪೈಡ್ ಪೈಪರ್ ಆಫ್ ಹ್ಯಾಮಿಲಿನ್ ನಾವೆಲ್ಲ ಓದಿರುವಂಥದ್ದು. ಕುವೆಂಪು ಅವರು ಆ ಇಂಗ್ಲಿಷ್ ಪ್ಲೇಯನ್ನು ಕನ್ನಡೀಕರಣ ಮಾಡಿದಂಥ ಒಂದು ಅದ್ಭುತವಾದ ನಾಟಕ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ.
ಸೊ ಇನ್ನು ಹೀಗೆ ಹಲವಾರು ನಾಟಕಗಳು, ನಾವು ಕೆಲವಷ್ಟೇ ನಾಟಕಗಳನ್ನ ಇಲ್ಲಿ ಸ್ಪರ್ಶ ಮಾಡಿದ್ದೀವಿ. ಹೌದು, ಆ್ಯಕ್ಚುಲಿ ಕುವೆಂಪು ಅವರ ನಾಟಕಗಳು ಸಾಗರದಂತೆ ಅದರ ಕೆಲವೇ ಅಲೆಗಳನ್ನು ನಾವು ಸ್ಪರ್ಶ ಮಾಡಿರೋದು. ಒಂದೊಂದು ನಾಟಕ ಒಂದೊಂದು ಹೊಸ ಸಂದೇಶವನ್ನು ಹೇಳುತ್ತೆ, ಒಂದು ಹೊಸ ವಿಚಾರವನ್ನು ಹೇಳುತ್ತೆ. ಎಲ್ಲಕ್ಕೂ ಮುಖ್ಯವಾಗಿ ಯಾವುದನ್ನ ಹೇಳುತ್ತಪ್ಪ ಅಂದರೆ ಒಂದು ವಿಶ್ವಮಾನವ ಪ್ರಜ್ಞೆ ಮತ್ತು ನಾವೆಲ್ಲರೂ ಒಟ್ಟಾಗಿ ಕೂಡಿ ನಡಿಬೇಕು ಅನ್ನೋಂಥ ಒಂದು ಪ್ರತಿಯೊಂದು ನಾಟಕದಲ್ಲೂ ಅದ್ಭುತವಾದ ಸಂದೇಶವನ್ನು ಮತ್ತು ತಾರತಮ್ಯಗಳಿಲ್ಲದೆ ಎಲ್ಲರೂ ಒಟ್ಟಾಗಿ ನಡಿಬೇಕು ಅನ್ನೋಂಥ ಒಂದು ತತ್ವವನ್ನು ಕುವೆಂಪು ಅವರು ಅವರ ಎಲ್ಲ ನಾಟಕಗಳಲ್ಲೂ ಪ್ರತಿಪಾದಿಸಿದ್ದಾರೆ ಕೂಡ. ಭಾವನವನವೀನ ಕಾರ್ಯಕ್ರಮಕ್ಕೆ ಗಾಯಕರಾಗಿ ಬಂದಿದ್ದಕ್ಕೆ ಚಿಂತನ್ ವಿಕಾಸ್ ಹಾಗೂ ಹಾರ್ದಿಕ, ನಿಮಗೆ ಅನಂತಾನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಹಾಗೆ ಇವತ್ತು ನಮ್ಮೊಂದಿಗೆ ಅದ್ಭುತವಾದ ವಾದ್ಯವೃಂದದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು. ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ